Good morning, everyone. Welcome to my class on sequences first. So, the sequences first is a unit 4 of your paper 1 mathematics. Okay. So, a sequence is an ordered collections of objects in which repetitions are allowed. Means like sets contain numbers. Okay. Then the number of elements are called length of sequences. ಸೊ ಇದು ಸೀಕ್ವೆನ್ಸ್ ಅನ್ನೋದೇನೈತಲ್ಲ ಒಂದು ಇಂಪಾರ್ಟೆಂಟ್ ಯೂನಿಟ್ ಐತಿ. ಅ ಸೀಕ್ವೆನ್ಸ್ ಈಸ್ ಯೂಸ್ವಲಿ ಡಿನೋಟೆಡ್ ಆಸ್ ಅ ಫಂಕ್ಷನ್ ಹೂಸ್ ಡೊಮೇನ್ ಈಸ್ ಕೌಂಟೇಬಲ್ ಟೋಟಲಿ ಆರ್ಡರ್ಡ್ ಸೆಟ್. ಓಕೆ, ಆರ್ಡರ್ಡ್ ಸೆಟ್ ಏನಿರುತ್ತಲ್ಲ ಅದರದ್ದು ಕಂಟೆಂಟ್ಸ್ ಇರುತ್ತೆ ಡೊಮೇನ್ದು. ಯಾವುದು? ಸೀಕ್ವೆನ್ಸ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಡೆಫಿನಿಷನ್ ಆಫ್ ಸೀಕ್ವೆನ್ಸ್. See the definition of sequence. Definition: a sequence is a function. A sequence is a function whose domain is the set of natural numbers n. Okay, n is a set of natural numbers wherever as the range may be any set. Means a sequence is a ಫಂಕ್ಷನ್ ಹೂಸ್ ಡೊಮೇನ್ ಏನಿರ್ತೈತಲ್ಲ ಅದು ಒಂದು ನ್ಯಾಚುರಲ್ ನಂಬರ್ಸ್ ಒಳಗಿರಬೇಕು. ಓಕೆ, ದೇರ್ ಫೋರ್ ಈಸ್ ದ್ಯಾಟ್ ಎಫ್ ಮೀನ್ಸ್ ಫಂಕ್ಷನ್ ಆಫ್ ನ್ಯಾಚುರಲ್ ನಂಬರ್ ಟೆನ್ಸ್ ಟು ಎ ಈಸ್ ಎನಿ ಸೆಟ್. ಸೊ ದಿಸ್ ಈಸ್ ಕಾಲ್ಡ್ ಅ ಸೀಕ್ವೆನ್ಸ್. ದಿಸ್ ಈಸ್ ಅ ಡೆಫಿನಿಷನ್ ಆಫ್ ಸೀಕ್ವೆನ್ಸ್. ಓಕೆ, ದ ನೆಕ್ಸ್ಟ್ ಡೆಫಿನಿಷನ್ ಈಸ್ real sequence. A real sequence is a function. A real sequence is a function whose domain is the set of all natural numbers and range a subset of the set R. Okay, here is a set of A means here is a subset of R of real numbers. ಇಲ್ಲಿ ಒಂದು ನ್ಯಾಚುರಲ್ ನಂಬರ್ ಏನಿರುತ್ತಲ್ಲ ಅದು ಎನಿ ಸೆಟ್ ಇರ್ತದೆ. ಬಟ್ ಇಲ್ಲಿ ಏನಂತಂದ್ರೆ ಯಾವುದೇ ಒಂದು ಫಂಕ್ಷನ್ನ ನ್ಯಾಚುರಲ್ ನಂಬರ್ ಏನಿರ್ತದೆ ಅಂತಂದ್ರೆ ಆಲ್ವೇಸ್ ರಿಯಲ್ ನಂಬರ್ ಒಳಗಿರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಅ real sequence. Okay, this is the difference between sequence and real sequence. Okay, then next definition is a range of a sequence, a set of all distinct terms as the set of all distinct terms of a sequence is called its range. Means see here in a sequence xn, always sequence ಅನ್ನ ಈ ಥರನೇ ಬರಿತೀವಿ xn. okay, since n ಅಂದರೆ any number belongs to the natural numbers and n is an infinite. okay, n is an infinite set, then the number of terms of a sequences is always infinite. ಅಂದರೆ ಏನು, ಎನ್ ಇದ್ದಿದ್ದು ಒಂದು ಇನ್ಫೈನೈಟ್ ಸೆಟ್ ಆಯ್ತಂತಂದ್ರೆ ಅದ್ರೊಳಗೆ ಬರುವಂತಹ ಟರ್ಮ್ಸ್ ಆಫ್ ನಂಬರ್ಸ್ ಏನಿರ್ತಾವಲ್ಲ ಅವನು ಇನ್ಫೈನೈಟ್ ಇರ್ತಾವೆ. ದೇರ್ ಫಾರ್ ದ ರೇಂಜ್ ಆಫ್ ಸೀಕ್ವೆನ್ಸ್ ಮೇ ಬಿ ಫೈನೈಟ್. ಓಕೆ, ದೇರ್ ಫಾರ್ ದ ರೇಂಜ್ ಆಫ್ ಸೀಕ್ವೆನ್ಸ್ ಮೇ ಬಿ ಫೈನೈಟ್ ಸೆಟ್. ಸೊ ಇದನ್ನು ಹೆಂಗೆ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ನೋಡ್ರಿ, ಜಸ್ಟ್ ಎಕ್ಸಾಂಪಲ್ ನೋಡ್ರಿ. ಇಫ್ xn, sequence xn is equal to minus 1 raised to n, then xn is a minus 1 plus 1. Sequences always ಹೆಂಗೆ ಬರ್ತಾವ ಅಂತಂದ್ರೆ ಮೈನಸ್ ಪ್ಲಸ್ ಅಂತೆ ಬರ್ತಾವೆ. ಓಕೆ, ದೇರ್ ಫೋರ್ ದ ರೇಂಜ್ ಆಫ್ ಸೀಕ್ವೆನ್ಸ್ xn is minus 1 to 1. ಸೊ ಇನ್ ಬಿಟ್ವೀನ್ minus 1 to 1 ಒಳಗೇನಿರ್ತಾವೆ ಅಂದ್ರೆ ಪರ್ಟಿಕ್ಯುಲರ್ಲಿ ಅಲ್ಲಿ ಏನೈತಿದು ಫೈನೈಟ್ ಸೆಟ್ ಅಂತಾರೆ. ಹೌದು, ಫೈನೈಟ್ ಇನ್ಫೈನೈಟ್ ಸೆಟ್ ಗೊತ್ತೈತಿ. ಫೈನೈಟ್ ಅಂದ್ರೆ ಏನಿರ್ತದೆ, ಅಲ್ಲಿ ಡೆಫಿನೆಟ್ ನಂಬರ್ಸ್ ಇರ್ತಾವೆ. ಇನ್ಫೈನೈಟ್ ಅಂತಂದ್ರೆ ಅಲ್ಲಿ ಡೆಫಿನೆಟ್ ನಂಬರ್ಸ್ ಇರಲ್ಲ, ಅಂದರೆ ಎಂಡ್ ಅನ್ನೋದಿರಲ್ಲ. ಸೊ ಇಲ್ಲಿ ಡೆಫಿನೆಟ್ ನಂಬರ್ಸ್ ಅದಾವೆ ಬಿಕಾಸ್ minus 1 to 1 ಅಂತ ಹೇಳ್ಯಾರ. ಸೊ ದಿಸ್ ಈಸ್ ದ ರೇಂಜ್ ಆಫ್ ಅ ಸೀಕ್ವೆನ್ಸ್. ಓಕೆ, ದೆನ್ ನೆಕ್ಸ್ಟ್ ಡೆಫಿನಿಷನ್, constant sequence. Next definition is a constant sequence. A sequence xn is said to be constant sequence if it is defined by xn, c belongs to the r for l belongs to the capital N. ಏನು xn c belongs to the r ಇತ್ತಂದ್ರೆ ಅದನ್ನು ಕಾನ್ಸ್ಟಂಟ್ ಸೀಕ್ವೆನ್ಸ್ ಅಂತೀವಿ. ವೇರ್ xn is equal to c so on to the ಅಂತಂದ್ರೆ ಕಾನ್ಸ್ಟಂಟ್ ಟರ್ಮ್ಸ್. ಓಕೆ, ಸೊ ಈ ಒಂದು ಕಾನ್ಸ್ಟಂಟ್ ಟರ್ಮ್ಸ್ ಏನಿರ್ತಾವೆ ಅಂದ್ರೆ ಬಿಲಾಂಗ್ಸ್ ಟು ದಿ ರಿಯಲ್ ನಂಬರ್ಸ್ ಇತ್ತು ಅಂತಂತಂದ್ರೆ ವಿತ್ ದ ರೇಂಜ್ ಆಫ್ ಸಿ ಇತ್ತಂತಂದ್ರೆ ಅದನ್ನೇನು ಕರಿತೀವಿ ನಾವು? ಕಾನ್ಸ್ಟಂಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಓಕೆ, ದೆನ್
ನೆಕ್ಸ್ಟ್ ಬಂದ್ಬಿಟ್ಟು ಬಾಂಡೆಡ್ ಆ್ಯಂಡ್ ಬಾಂಡೆಡ್ ಅಬೋವ್ ಸೀಕ್ವೆನ್ಸ್ ಬಾಂಡೆಡ್ ಬಿಲೋ ಸೀಕ್ವೆನ್ಸ್ ಅಂತ ಬರುತ್ತೆ. ಸೊ ಬಾಂಡೆಡ್ ಅಬೋವ್ ಸೀಕ್ವೆನ್ಸ್ ಅಂತಂದ್ರೆ ಅ ಸೀಕ್ವೆನ್ಸ್ ಎ ಎನ್ ಈಸ್ ಸೇ ಟು ಬಿ ಬಾಂಡೆಡ್ ಅಬೋವ್ ಇಫ್ ಇಟ್ ಎಕ್ಸಿಸ್ಟ್ ಅ ರಿಯಲ್ ನಂಬರ್ಸ್ ಕೆ ಅಂದರೆ ಒಂದು ಕಾನ್ಸ್ಟಂಟ್ ಟರ್ಮ್ ಸಚ್ ದ್ಯಾಟ್ ಎ ಎನ್ ಲೆಸ್ ಆರ್ ಈಕ್ವಲ್ ಟು ಕೆ ಕಾನ್ಸ್ಟಂಟ್ ಟರ್ಮ್. ಸೊ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ದಿ ಕ್ಯಾಪಿಟಲ್ ಎನ್. ಇದೇನಂತಂದ್ರೆ ಬಾಂಡೆಡ್ ಅಬೋವ್ ಅಂತೀವಿ. ಓಕೆ, ಇನ್ ದ ಸೇಮ್ ಬಾಂಡೆಡ್ ಬಿಲೋ ಸೀಕ್ವೆನ್ಸ್ ಅಂದ್ರೆ ಡೆಡ್ ಇದರ ಅಪೋಸಿಟ್, ನಥಿಂಗ್ ಇಸ್ ದೇರ್, ಜಸ್ಟ್ ಸಿ ದ ಬೋತ್ ಡೆಫಿನಿಷನ್ಸ್. ಅ ಸೀಕ್ವೆನ್ಸ್ ಎ ಎನ್ ಈಸ್ ಸೇ ಟು ಬಿ ಬಾಂಡೆಡ್ ಬಿಲೋ ಇಫ್ ಇಟ್ ಎಕ್ಸಿಸ್ಟ್ ರಿಯಲ್ ನಂಬರ್ ಕೆ, ಸೇಮ್ ಎರಡು ಡೆಫಿನಿಷನ್, ಸಚ್ ದ್ಯಾಟ್ ಎ ಎನ್ ಈಸ್, ಇಲ್ಲಿ ಲೆಸ್ ದೆನ್ ಇತ್ತಲ್ಲ, ಇಲ್ಲಿ ಗ್ರೇಟರ್ ಆರ್ ಈಕ್ವಲ್ ಟು ಕೆ. ಓಕೆ, ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ದಿ ಕ್ಯಾಪಿಟಲ್ ಎನ್. ಸೊ ಏನಾಗುತ್ತೆ ಅಂತಂದ್ರೆ ಬಾಂಡೆಡ್ ಅಬೋವ್ ಸೀಕ್ವೆನ್ಸ್ ಒಳಗೆ ಯಾವಾಗಲೂ ಒಂದು ಕಾನ್ಸ್ಟಂಟ್ ಟರ್ಮ್ ಇರುತ್ತಲ್ಲ, ಅದು ಗಿವನ್ ಸೀಕ್ವೆನ್ಸ್ಗೆ ನಾನು ಲೆಸ್ ದೆನ್ ಇರ್ತೈತಿ. ಓಕೆ, ಬಾಂಡೆಡ್ ಅಬೋವ್ ಒಳಗೆ. ದೆನ್ ಬಾಂಡೆಡ್ ಬಿಲೋ ಒಳಗೆ ಏನಾಗುತ್ತೆ ಅಂತಂದ್ರೆ ಗಿವನ್ ಸೀಕ್ವೆನ್ಸ್ ಏನಿರುತ್ತೆ ಅದು ಆಲ್ವೇಸ್ ಕಾನ್ಸ್ಟಂಟ್ ಟರ್ಮ್ಕಿನ್ನ ಗ್ರೇಟರ್ ಆರ್ ಈಕ್ವಲ್ ಟು ಇರ್ತೈತಿ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಾಂಡೆಡ್ ಅಬೋವ್ ಆ್ಯಂಡ್ ಬಾಂಡೆಡ್ ಬಿಲೋ ಸೀಕ್ವೆನ್ಸಸ್. ಓಕೆ, ದೆನ್ ನೆಕ್ಸ್ಟ್ ಡೆಫಿನಿಷನ್ ಈಸ್, ಈಗ ಬಾಂಡೆಡ್ ಬಿಲೋ ಬಾಂಡೆಡ್ ಅಬೋವ್ ಸೀಕ್ವೆನ್ಸ್ ಅಂದ್ರೆ ಗೊತ್ತಾಯಿತು, ಬಟ್ ನಮಗೆ ಬಾಂಡೆಡ್ ಸೀಕ್ವೆನ್ಸ್ ಅನ್ಬಾಂಡೆಡ್ ಸೀಕ್ವೆನ್ಸ್ ಅಂದ್ರೆ ಏನು? ಓಕೆ, ಸೊ ದಿಸ್ ಈಸ್ ಅ ಬಾಂಡೆಡ್ ಸೀಕ್ವೆನ್ಸ್ ಅಂತಂದ್ರೆ ನೋಡ್ರಿ, ಅ ಸೀಕ್ವೆನ್ಸ್ ಈಸ್ said to be bonded if it is bonded above as well as bonded below. ಒಂದು ಸೀಕ್ವೆನ್ಸನ್ನು ಬಾಂಡೆಡ್ ಸೀಕ್ವೆನ್ಸ್ ಅಂತ ಯಾವಾಗ ಕರಿತೀವಿ ಅಂತಂದ್ರೆ ಅದು ಬಾಂಡೆಡ್ ಅಬೋವ್ ಆ್ಯಸ್ ವೆಲ್ ಆಸ್ ಬಾಂಡೆಡ್ ಬಿಲೋ ಸೀಕ್ವೆನ್ಸ್ ಇರಬೇಕು. ಈಗ ತಾನೇ ಜಸ್ಟ್ ಹೇಳಿದ್ದೆ ನಾನು, ಕೆ ಕಾನ್ಸ್ಟಂಟ್ ಟರ್ಮ್ ಲೆಸ್ ದೆನ್ ಇತ್ತಂದ್ರೆ ಬಾಂಡೆಡ್ ಅಬೋವ್, ಗ್ರೇಟರ್ ದೆನ್ ಇದ್ರೆ ಬಾಂಡೆಡ್ ಬಿಲೋ ಅಂತ ಹೇಳಿದ್ದೆ. ಸೊ ಇಲ್ಲೇನಾಗುತ್ತಾ, ಒಂದು ಸೀಕ್ವೆನ್ಸ್ ಗಿವನ್ ಸೀಕ್ವೆನ್ಸ್ ಏನಿರುತ್ತೆ ಅಂದ್ರೆ ಬಾಂಡೆಡ್ ಅಬೋವ್ನೂ ಆಗಿರುತ್ತೆ, ಬಾಂಡೆಡ್ ಬಿಲೋನೂ ಇರುತ್ತೆ. ಓಕೆ, ಎ ಎನ್ ಲೈಸ್ ಬಿಟ್ವೀನ್ ದಿ ಕೆ. ಓಕೆ, ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ದಿ ಎನ್. ಇದನ್ನೇನು ಮಾಡ್ತೀವಿ, ಬಾಂಡೆಡ್ ಸೀಕ್ವೆನ್ಸ್ ಅಂತ ಕರಿತೀವಿ. ಇನ್ ದ ಸೇಮ್ ಕೇಸ್ ಅನ್ಬಾಂಡೆಡ್ ಸೀಕ್ವೆನ್ಸ್ ಅಂತಂದ್ರೆ ಇಲ್ಲಿ ನೋಡ್ರಿ, ಅ ಸೀಕ್ವೆನ್ಸ್ ಎ ಎನ್ is said to be unbounded above if it is not bounded above. ಓಕೆ, ಅದೇನರೇ ಮೀನ್ಸ್ ಇಲ್ಲಿ ಬಾಂಡೆಡ್ ಅಬೋವರೇ ಇರಬೇಕು, ಬಿಲೋರೇ ಇತ್ತಂದ್ರೆ ಅದನ್ನ ಏನು ಮಾಡ್ತೀವಿ ನಾವು ಬಾಂಡೆಡ್ ಸೀಕ್ವೆನ್ಸ್ ಅಂತೀವಿ. ಇಲ್ಲೇನ ಬಾಂಡೆಡ್ ಅಬೋವ್ ಮತ್ತು ಬಾಂಡೆಡ್ ಬಿಲೋ ಇರಲಿಲ್ಲ ಅಂತಂದ್ರೆ ಅದನ್ನೇನು ಮಾಡ್ತೀವಿ ನಾವು ಅನ್ಬಾಂಡೆಡ್ ಸೀಕ್ವೆನ್ಸ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬಾಂಡೆಡ್ ಆ್ಯಂಡ್ ಅನ್ಬಾಂಡೆಡ್ ಸೀಕ್ವೆನ್ಸ್. ಅಪ್ ಟು ದಿಸ್ ಕ್ಲಿಯರ್? ದೆನ್ ನೆಕ್ಸ್ಟ್ ಡೆಫಿನಿಷನ್ ಈಸ್ convergent sequence. Okay, convergent sequence. A sequence an is said to be converges to a real number l, however small, for exist a positive integer, ಅದೇನೈತಲ್ಲ ಪಾಸಿಟಿವ್ ಇಂಟೀಜರ್ ಆಗಿರಬೇಕು. ಸೊ ಸಚ್ ದ್ಯಾಟ್ ಗಿವನ್ ಎ ಎನ್ ಏನಿರುತ್ತಲ್ಲ ಅದು ಲೆಸ್ ದೆನ್ ಮೈನಸ್ ಎಲ್ ಅಥವಾ minus L for all n is greater or equal to m. This is a convergent sequence. Next, divergent sequence. ಅಲ್ಲಿ convergent sequence ಆದಂಗೆ ಇಲ್ಲಿ divergent sequence. A sequence an is said to divergent to plus infinity. Okay, if given any positive real number, real number k ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್, ಹವೆವರ್ ಲಾರ್ಜ್, ದೇರ್ ಎಕ್ಸಿಸ್ಟ್ ಪಾಸಿಟಿವ್ ಇಂಟೀಜರ್ಸ್. ಪಾಸಿಟಿವ್ ನಂಬರ್ ಕೊಟ್ಟಿದ್ರೆ ಪಾಸಿಟಿವ್ ಇಂಟೀಜರ್ಸನ್ನೇ ಎಕ್ಸಿಸ್ಟ್ ಮಾಡಬೇಕು. ಸೊ ಅದನ್ನು ಎಮ್ ಅಂತ ಕರಿತೀವಿ. ಸೊ ಎಮ್ ಸಚ್ ದ್ಯಾಟ್ ಅದರದ್ದು ಏನು ಬರ್ತೈತಿ ನೋಡ್ರಿ, ಎ ಎನ್ ಈಸ್ ಗ್ರೇಟರ್ ದೆನ್ ಕೆ ಫಾರ್ ಆಲ್ ಎನ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು ಎಮ್, ಆ್ಯಂಡ್ ವಿ ರೈಟ್ limit n tends to infinity an is equal to infinity or an tends to infinity as n tends to infinity. ಇದೇನೈತಲ್ಲ ಇದು ಡೈವರ್ಜೆಂಟ್ ಸೀಕ್ವೆನ್ಸ್ ಆಗುತ್ತೆ. ಅಂದರೆ ಇಲ್ಲಿ ಪಾಸಿಟಿವ್ ನಂಬರ್ಸ್ ಏನಿರುತ್ತಲ್ಲ ಅದು ಪಾಸಿಟಿವ್ ಇಂಟೀಜರ್ಸನ್ನ ಎಕ್ಸಿಸ್ಟ್ ಮಾಡ್ತಿರ್ತೈತಿ. ದೆನ್ ಲಾಸ್ಟ್ ಇಂಪಾರ್ಟೆಂಟ್ ಡೆಫಿನಿಷನ್ ಈಸ್ ಆಸಿಲೇಟರಿ ಸೀಕ್ವೆನ್ಸ್ ಅಂತ ಒಂದು ಬರುತ್ತೆ. ಸೊ ಆಸಿಲೇಟರಿ ಸೀಕ್ವೆನ್ಸ್ ಅಂತಂದ್ರೆ ಅ ಸೀಕ್ವೆನ್ಸ್ ಎ ಎನ್ is said to be oscillatory sequence if a sequence an neither converges to finite number
ನಾಟ್ ಡೈವರ್ಜಸ್ ಟು ಇನ್ಫೈನೈಟ್ ನಂಬರ್ ಮೀನ್ಸ್ ಪ್ಲಸ್ ಇನ್ಫಿನಿಟಿ ಆರ್ ಮೈನಸ್ ಇನ್ಫಿನಿಟಿ, ನೆಗೆಟಿವ್ ಅಥವಾ ಪಾಸಿಟಿವನ್ನು ಅದು ಏನು ಮಾಡೋಂಗಿಲ್ಲ ಅಂತಂದ್ರೆ ಆಸಿಲೇಟರಿ ಸೀಕ್ವೆನ್ಸ್ ಏನು ಮಾಡೋಂಗಿಲ್ಲ ಅಂತಂದ್ರೆ ನೈದರ್ ಕನ್ವರ್ಜಸ್ ಟು ಫೈನೈಟ್ ನಾರ್ ಡೈವರ್ಜಸ್ ಇರ್ತೈತಿ. ಸೊ ದಿಸ್ ಟೈಪ್ ಆಫ್ ಸೀಕ್ವೆನ್ಸಸ್ ಆರ್ ಕಾಲ್ಡ್ ಆಸಿಲೇಟರಿ ಸೀಕ್ವೆನ್ಸಸ್. ಅಂದರೆ ಇಲ್ಲಿ ಪ್ಲಸ್ ಇನ್ಫಿನಿಟಿ ಟು ಮೈನಸ್ ಇನ್ಫಿನಿಟಿ ಅಂತಲೂ ಬರುತ್ತೆ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಬೇಸಿಕ್ ಡೆಫಿನಿಷನ್ಸ್ ಆಫ್ ಸೀಕ್ವೆನ್ಸಸ್. ಆ್ಯಂಡ್ ದಿಸ್ ಸೀಕ್ವೆನ್ಸಸ್ ಚಾಪ್ಟರ್ ಏನೈತಲ್ಲ ಇದು ಬೇಸ್ಡ್ ಆನ್ ಆಲ್ಮೋಸ್ಟ್ ಸಮ್ ಥಿಯರಮ್ಸ್ ಆ್ಯಂಡ್ ಡೈರೆಕ್ಟ್ ಪ್ರಾಬ್ಲಮ್ಸ್ ಅದಾವೆ. ಹೌದು, ಇದ್ರೊಳಗೆ ಒಂದು ಅಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಂತ ಬರುತ್ತೆ. ಸೊ ಈ ಅಲ್ಜಿಬ್ರಾ ಆಫ್ ಲಿಮಿಟ್ಸ್ ಒಳಗೆ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋಣ. ಸಿ ದಿಸ್ ಒನ್, ದಿಸ್ ಈಸ್ ಅ ಗಿವನ್. If limit n tends to infinity, an is equal to L. ಆಮೇಲೆ ಲಿಮಿಟ್ n tends to infinity bn is equal to m. ಹೌದು, ಇವಾಗ ತಾನೇ ಹೇಳಿದೆ. ದೆನ್ ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್. ಏನು ಪ್ರೂವ್ ಮಾಡಬೇಕು ಅಂತಂದ್ರೆ ಲಿಮಿಟ್ n tends to infinity an ಮೈನಸ್ ಬಿ ಎನ್ ಇಸ್ ಈಕ್ವಲ್ ಟು ಎಲ್ ಮೈನಸ್ ಎಮ್ ಅಂತ ನಾವು ಪ್ರೂವ್ ಮಾಡಬೇಕಾಗಿತ್ತು. ಹೌದು, ಇದು ಗಿವನ್ ಐತಿ. ಇದನ್ನು ತೊಗೊಂಡ್ಬಿಟ್ಟು ನಾವು ಫೈನಲ್ ಆಗಿ ಇದನ್ನು ಪ್ರೂವ್ ಮಾಡಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಪ್ರೂಫ್ ನೋಡ್ರಿ. ಗಿವನ್ ದ್ಯಾಟ್ ಐತಿ. ಸೊ ಗಿವನ್ ದ್ಯಾಟ್ ಅಂದ್ರೆ ಕೊಟ್ಟಿದ್ದನ್ನು ಲಿಮಿಟ್ n tends to infinity an is equal to L, ಆಮೇಲೆ ಲಿಮಿಟ್ n tends to infinity bn is equal to m ಗಿವನ್ ಐತಿ. ಸೊ ದಿಸ್ ಈಸ್ ಅ ಫಾರ್ ಎನಿ ಎಪ್ಸಿಲಾನ್ ಇಸ್ ಗ್ರೇಟರ್ ದೆನ್ 0 ಐತಿ. ಹೌದು, ಫಾರ್ ಎನಿ ಎಪ್ಸಿಲಾನ್ ಇಸ್ ಗ್ರೇಟರ್ ದೆನ್ 0 ಬಿ ಗಿವನ್. ದೆನ್ ದೇರ್ ಎಕ್ಸಿಸ್ಟ್ k1 ಆ್ಯಂಡ್ k2 ಮೀನ್ಸ್ ಕಾನ್ಸ್ಟಂಟ್ ಟರ್ಮ್ಸ್, ಎರಡು ಕಾನ್ಸ್ಟಂಟ್ ಟರ್ಮ್ಸ್. ಸೊ ಸಚ್ ದ್ಯಾಟ್ ವಿ ಆಲ್ವೇಸ್ ನೋ ಇನ್ ಸೀಕ್ವೆನ್ಸಸ್ ಏನು ಬರುತ್ತೆ, ಆಲ್ವೇಸ್ ಎಪ್ಸಿಲಾನ್ ಬೈ 2 ಯೂಸ್ ಮಾಡಿರ್ತೀವಿ. ದೇರ್ ಫೋರ್ an is equal to L ಐತಿ. ಈ ಎಲ್ಲ ನಿಕಾಡ್ ತೊಗೊಂಡ್ರೆ ಮೈನಸ್ ಆಗುತ್ತಾ. ಮಾಡ್ an ಮೈನಸ್ ಎಲ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಬೈ 2 ಫಾರ್ ಆಲ್ n ಈಸ್ ಗ್ರೇಟರ್ ಆರ್ ಈಕ್ವಲ್ ಟು k1. ಇನ್ ದ ಸೇಮ್ ಟರ್ಮ್ an ಮೈನಸ್ ಎಲ್ ತೊಗೊಂಡಾಗ ನಾವೇನು ತೊಗೋತೀವಿ ನೆಕ್ಸ್ಟ್ bn ಮೈನಸ್ m ಈಸ್ ಆಲ್ಸೋ ಲೆಸ್ ದೆನ್ ಎಪ್ಸಿಲಾನ್ ಬೈ 2 ಫಾರ್ ಆಲ್ n ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು k2. ಸೊ k1 k2 ಟರ್ಮ್ಸನ್ನು ತೊಗೊಂಡು ಎಕ್ಸಿಸ್ಟ್ ಮಾಡ್ಯಾರ ಅವರು. ಸೊ ಎಪ್ಸಿಲಾನ್ ಬೈ 2 ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಗಿವನ್ ಐತಿ an ಮೈನಸ್ ಎಲ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಬೈ 2 ಆ್ಯಂಡ್ bn ಮೈನಸ್ ಎಮ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಬೈ 2. ಓಕೆ, ದೆನ್ ಲೆಟ್ m ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ k1 k2 ಬಿಕಾಸ್ ಅಲ್ಲಿ ಗಿವನ್ ಐತಿ. ಮ್ಯಾಕ್ಸಿಮಮ್ ಏನು ಕೊಟ್ಬಿಟ್ರೆ ಟರ್ಮ್ಸೇ k1 ಆ್ಯಂಡ್ k2 ಕೊಟ್ಟಾರ. ದೇರ್ ಫೋರ್ m ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ k1 k2. ದೆನ್ ಗಿವನ್ ಏನೈತಿ ನೋಡ್ರಿ, an minus L is less than epsilon by 2 and bn minus m is less than epsilon by 2. ಇದು ಎರಡು ಗಿವನ್ ಐತಿ. therefore for all n is greater or equal to k ಐತಿ. therefore L ಮತ್ತು m ಒಂದು ಕಡೆ ತಗೊಂಡು an b1 ಒಂದು ಕಡೆನೂ ತಗೋಬೋದು ನಾವು. we can write like this an minus bn plus of L minus m is equal to, again we are going to separate an minus L and bn minus m. okay, then it less or equal to an minus L plus bn minus m for all. ಇದು ಏನೈತಲ್ಲ, ದಿಸ್ ಈಸ್ ಅ ಸ್ಟ್ಯಾಂಡರ್ಡ್ ಫಾರ್ಮುಲಾ. x ಮೈನಸ್ y ಇಸ್ ಆಲ್ವೇಸ್ ಲೆಸ್ ಆರ್ ಈಕ್ವಲ್ ಟು ಮಾಡ್ x ಮೈನಸ್ ಮಾಡ್ y ಅಂತ ಬರೀತೀವಿ. ಹೌದು, ದೇರ್ ಫೋರ್ an ಮೈನಸ್ ಎಲ್ ಅಂದರೆ ಎಪ್ಸಿಲಾನ್ ಬೈ 2 ತೊಗೊಂಡಿರಿ. ಎಪ್ಸಿಲಾನ್ ಬೈ 2 ಪ್ಲಸ್ ಎಪ್ಸಿಲಾನ್ ಬೈ 2 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ 2 ಇಸ್ ದೇರ್. ವಿ ಆರ್ ಗೋಯಿಂಗ್ ಟು ದಿಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಎಪ್ಸಿಲಾನ್ ಇರ್ತೈತಿ. ಫಾರ್ ಆಲ್ n ಈಸ್ ಗ್ರೇಟರ್ ಆರ್ ಈಕ್ವಲ್ ಟು k. therefore an minus bn minus L minus m given, okay, is less than epsilon. Therefore we are going to prove this. limit n tends to infinity an minus bn is equal to L plus m. This is the method of solving the sequences. This is the method of solving the sequences. Okay, is this clear? So one more example is there. See, just if limit n tends to infinity an is equal to L, again n tends to infinity bn is equal to m. ಸೇಮ್, ಬಟ್ ಆವಾಗಲೇ ಪ್ರಾಬ್ಲಮ್ನಾಗ ಏನು ಫೈಂಡ್ ಔಟ್ ಮಾಡಿದ್ವಿ, ಎಲ್ ಮೈನಸ್ ಎಮ್ ಮಾಡಿದ್ವಿ. ಇಲ್ಲಿ ಏನಾಗುತ್ತೆ, ಎಲ್ ಪ್ಲಸ್ ಎಮ್ ಫೈಂಡ್ ಔಟ್ ಮಾಡ್ತೀರಿ. ದಿಸ್ ಈಸ್ ಆಲ್ಸೋ ಸೇಮ್ ಆ್ಯಸ್ ಇಟ್ ಈಸ್. ಜಸ್ಟ್ ಸಿ ಗಿವನ್ ದ್ಯಾಟ್ ಇದು ಗಿವನ್ ಐತಿ. ಲಿಮಿಟ್ n tends to infinity an is equal to L, ಆಮೇಲೆ ಲಿಮಿಟ್ n tends to infinity bn is equal to m for any epsilon is greater than 0. therefore the given, then there exists k1 ಮತ್ತು k2 ಕಾನ್ಸ್ಟಂಟ್ ಟರ್ಮ್ಸ್. ಆವಾಗಲೇ ಹೇಳಿದ್ದೆ. ನೆಕ್ಸ್ಟ್
ನೆಕ್ಸ್ಟ್ ಏನು ಮಾಡ್ತೀರಿ, ಸೇಮ್ ಎ ಎನ್ ಮೈನಸ್ ಎಲ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಬೈ 2 ಫಾರ್ ಆಲ್ ಎನ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು k1. ದೆನ್ ಸೇಮ್ ಆಸ್ ಇಟ್ ಈಸ್ ಬಿ ಎನ್ ಮೈನಸ್ ಎಮ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಬೈ 2 ಫಾರ್ ಆಲ್ ಎನ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು k2. ಸೊ k1 ಮತ್ತು k2 ಆಯಿತು. ನೆಕ್ಸ್ಟ್ ಸೊ ಎಮ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ k1 k2 ಹೌದು. ದೆನ್ ಎ ಎನ್ ಮೈನಸ್ ಎಲ್ ಮಾಡ್ ಎ ಎನ್ ಮೈನಸ್ ಎಲ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಬೈ 2 and bn minus m is less than epsilon by 2. So such that we are going to write like this, an plus bn minus of l plus m howdu is equal to an minus l plus bn minus m. Therefore an minus l one mod plus bn minus m another mod. This is also x plus y mod x plus mod y formula. Therefore epsilon by 2 plus epsilon by 2 is equal to epsilon. So same epsilon ಹೆಂಗೆ ಬಂತಂದು ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸಿ ಇಯರ್ epsilon by 2 is equal to LCM 2 1s therefore epsilon plus epsilon ಒಂದು ಎರಡು epsilon ಆಯ್ತಾ, 2 epsilon by 2 get cancelled. Therefore answer is epsilon. Clear? For all n is greater or equal to k. Therefore mod of an plus bn minus l plus m ಏನೈತಲ್ಲ ಇದು ಆಲ್ವೇಸ್ ಏನಿರ್ತದ ಲೆಸ್ ದೆನ್ ಎಪ್ಸಿಲಾನ್ ಇರ್ತೈತಿ. Therefore what we proved, limit n tends to infinity an plus bn is equal to ಇದು is equal to ಈ ಕಡೆ ಬಂದ್ರೆ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಸೊ ಎಲ್ ಪ್ಲಸ್ ಎಮ್ ನಮಗವರು ಪ್ರೂವ್ ಮಾಡೋಕ್ಕೂ ಅದನ್ನೇ ಹೇಳ್ಯಾರ ಆ್ಯಂಡ್ we proved like this only. Okay, this is a method of solving the algebra of limits. Okay, remaining next class ಒಳಗೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.